ಎಲ್ಲಿ ಹೋಗಿದ್ದೆ? ಸರ್ವತ್ತಿನ ತನಕ ಏನು ಮಾಡ್ತಿದ್ದೆ? ಇವತ್ತೇ ಫ್ರೆಂಡ್ ವಿಚಾರಣೆ ಮಾಡ್ಲಿಕ್ಕೆ ಹೋಗಿದ್ದಪ್ಪ. ವಕೀಲ್ರೆ, ನಮ್ಮ ರಾಜಾಗ ನೋಡಿದ್ರ ನನ್ನ ಜೀವ ಮರಮರ ಅನ್ಲಿಕ್ಕತ್ತದ ನೋಡ್ರಿ. ಲಗ್ನ ಆದ್ಮೇಲೆ ಇವ ಭಾಳ ಮಂಕಾಗ್ಬಿಟ್ಟಾನ್ರಿ. ಇವನಿಗೆ ನೋಡಿದ್ರ ಎರಡೆರಡು ಸಂಸಾರದ ಭಾರ ತಲೆ ಮೇಲೆ ಇದ್ದಂಗೆ ಕಾಣಿಸ್ತದ ನೋಡ್ರಿ. ಒಬ್ನೇ ಮನ್ಸಲ್ಲಿ ಏನೇನೋ ಇಟ್ಕೊಂಡು ಕೊರಗಡ. ಹೇಳು ಸಾಗರ. ಗಂಗಾ, ಆಕೆ ನಿನ್ನ ಮೀಟ್ ಮಾಡ್ಬೇಕಂತ. ಆಕೆ ನನ್ನ ಗರ್ಲ್ ಫ್ರೆಂಡ್. ಅಲ್ಲ, ನನ್ನ ಹಳೆ ಗರ್ಲ್ ಫ್ರೆಂಡ್. ಗಂಗಾ, ಸಾಗರ್. ಸಾಗರ್, ನಿಮ್ಗೆಲ್ಲ ಒಂದು ಸರ್ಪ್ರೈಸ್ ಇದೆ. ಏನ್ ಹೇಳ್ಲಿಕತ್ತೀನಿ ಗೌರಿ? ನೀ ಯಾಕೆ ಹಿಂಗೆಲ್ಲ ಮಾಡ್ಲಿಕತ್ತಿ? ಅಷ್ಟಕ್ಕೂ ನಿಂಗೂ ಮತ್ತೆ ವಿಷಯಕ್ಕೆ ಏನ್ ಸಂಬಂಧ ಅದ? ಸಂಬಂಧ ಇರೋದು ನನಗೂ ಈ ವಿಷಯಕ್ಕೂ ಅಲ್ಲ, ನನಗೂ ಈ ವಾಡೆ ಸಂತೋಷಕ್ಕೂ. ಸದ್ಯಕ್ಕೆ ನನ್ನ ಕೈಲಿ ಕಸ್ತೂರಿ ಅನ್ನೋ ಚಾಟಿ ಇದೆ. ಬುಗ್ರಿ ಹಂಗೆ ತಿರ್ಗಕ್ಕೆ ನೀವು ಸಿದ್ಧರಾಗಿ. ನೀನು ಹಿಂಗೆ ನಡ್ಕೊಂಡ್ರೆ ಬಂದವ್ ಏನು ಅನ್ಕೋತಾ ಹೇಳು? ಅವ್ರು ಬಂದಿರೋದು ನಿಂಗೆ ಇಷ್ಟ ಇಲ್ಲ ಅಂತ ಅನ್ಕೋತ್ವಿಲ್ಯಾ? ಇಲ್ಲ, ನಂಗೆ ಏನು ಇಷ್ಟ ಇಲ್ಲ. ನೀ ನನ್ಗೆ ಏನು ಹೇಳಲಿಕ್ಕೆ ಬರಬೇಡ ಗಂಗಾ. ಯಾವಾಗ್ಲೂ ನಾನು ಹಿಂದ್ ಬಿದ್ದು ಏನೋ ಒಂದು ಫಿಲಾಸಫಿ ಹೇಳ್ತಾನೆ ಇರ್ತಿ. ನನ್ ಮಾರಿ ಏನ್ ನೋಡ್ಲಿಕ್ಕತಿ ಹೋಗಂತ ಹೇಳಿದ್ನಲ್ಲ. ಏನು ಹಾಗೆ ನೋಡ್ತಾ ಇದೆಯಾ? ಈ ಗೌರಿ ಈಗ ನಿಂಗೆ ಬೇರೆ ಥರ ಕಾಣ್ತಾ ಇದ್ದಾಳ? ನಿನ್ನನ್ನು ಇಲ್ಲಿ ಕರ್ಕೊಂಡು ಬಂದಿರೋ ಉದ್ದೇಶನೇ ಬೇರೆ, ಇಲ್ಲಿ ಆಗ್ತಿರೋದೇ ಬೇರೆ ಅಂದಮೇಲೆ ನಾನು ನಿನಗೆ ಬೇರೆ ಥರ ಕಾಣೋದ್ರಲ್ಲಿ ತಪ್ಪೇನಿಲ್ಲ. ಈ ಗೌರಿ ಅನ್ನೋ ಸುಳಿಗೆ ಸಿಕ್ಕಾಕೊಂಡ್ಮೇಲೆ ಮುಳುಗ್ಬೇಕೇ ಹೊರತು ತಪ್ಪಿಸ್ಕೊಂಡು ಹೋಗೋಕ್ಕಾಗಲ್ಲ. ನೋ, ಸಾಗರ್ ಪ್ರೀತಿಸಿದ್ದು ನನ್ನನ್ನ. ಸಾಗರ್ ಇಲ್ಲದೆ ಜೀವನ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಎಷ್ಟು ಕಷ್ಟ ಆಗುತ್ತೆ. ಇನ್ಫ್ಯಾಕ್ಟ್ ಇಟ್ಸ್ ಇಂಪಾಸಿಬಲ್. ಸಾಗರ್ ನನಗೆ ಬೇಕು. ನಾನಿಲ್ಲಿ ಬಂದಿರೋದೆ ಸಾಗರ್ನ ನನ್ನವನಾಗಿ ಮಾಡ್ಕೊಳ್ಳೋದಕ್ಕೆ. ಅದಷ್ಟೇ ನನ್ನ ಟಾರ್ಗೆಟ್ ಆಗಿರಬೇಕು. ಗಂಗಾನು ತುಂಬ ಒಳ್ಳೆ ಹುಡುಗಿ. ಅವಳ ಕೇರಿಂಗು, ಅಫೆಕ್ಷನ್ ಎಲ್ಲ ನೋಡಿದ್ರೆ ಅವಳು ಸಾಗರ್ಗೆ ಕರೆಕ್ಟ್ ಮ್ಯಾಚ್ ಅನಿಸುತ್ತೆ. ಹೀಗಿರೋವಾಗ ನಾನು ಅವರಿಬ್ಬರನ್ನ ದೂರ ಮಾಡೋದು ಸರಿನಾ? ಹೌದು, ಈ ಮನೆಯಲ್ಲಿರೋರಿಗೆ ನೋವಾಗುತ್ತೆ ಅಂತ ನಾನು ಯಾಕೆ ನನ್ನ ಮನ್ಸಿಗೆ ನೋವು ಮಾಡ್ಕೊಳ್ಳಿ? ಇಲ್ಲಿರೋರ ಲೈಫ್ ಬಗ್ಗೆ ಯೋಚನೆ ಮಾಡ್ತಾ ನಾನು ಯಾಕೆ ನನ್ನ ಲೈಫನ್ನು ಬಿಟ್ಕೊಡ್ಲಿ? ನೋ, ಸಾಗರ್ ಪ್ರೀತಿಸಿದ್ದು ನನ್ನನ್ನ. ಸಾಗರ್ ಇಲ್ಲದೆ ಜೀವನ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಎಷ್ಟು ಕಷ್ಟ ಆಗುತ್ತೆ. ಇನ್ಫ್ಯಾಕ್ಟ್ ಇಟ್ಸ್ ಇಂಪಾಸಿಬಲ್. ಸಾಗರ್ ನನಗೆ ಬೇಕು. ಕಸ್ತೂರಿ, ಯಾವುದೇ ಕಾರಣಕ್ಕೂ ಇಲ್ಲಿ ಇಮೋಷ್ನಲಿ ಟ್ರ್ಯಾಪ್ ಆಗಬೇಡ. ನಾನಿಲ್ಲಿ ಬಂದಿರೋದೆ ಸಾಗರ್ನ ನನ್ನವನಾಗಿ ಮಾಡ್ಕೊಳ್ಳೋದಕ್ಕೆ. ಅದಷ್ಟೇ ನನ್ನ ಟಾರ್ಗೆಟ್ ಆಗಿರಬೇಕು.
ಮದುವೆ ಆಗಿದ್ರು ನೀನು ಫೋಟೋ ಇಟ್ಕೊಂಡು ಕೊಡುತ್ತಿದ್ದಾನೆ ಅಂದ್ರೆ ನಿನ್ ಮೇಲೆ ಪ್ರೀತಿ ಇದೆ ಅಂತಾನೆ ಅರ್ಥ. ನಾನು ಹೇಳ್ದಾಗ ಕೇಳಿದ್ರೆ ಅದು ಆದಷ್ಟು ಬೇಗ ನಿನಗೆ ತಿಳಿಯುತ್ತೆ. ಅದನ್ನ ತಿಳ್ಕೊಳ್ತೀನಿ. ಹೇಳು, ನಾನೇನು ಮಾಡಬೇಕು? ಹೀಗೆ ಅವನ ಕಣ್ಣೆದ್ರಿಗೆ ಓಡಾಡ್ತಿರ್ಬೇಕು. ನಿನ್ನ ಕಣ್ಣೋಟದ ಬಿಸಿ ತಾಗಿ ಅವನ ಬೆಣ್ಣೆ ಹಾಕಿ ಕರಗಿ ಹೋಗ್ತಾನೆ. ಹಾಗಾದ್ರೆ ನನಗೆ ಸಿಗ್ತಾನೆ ಅಂತೀಯಾ? ನಿನ್ನೆ ರುದ್ರಯ್ಯ ಕಾತರ ವರ್ತಿಸ್ದ. ಎಲ್ಲದನ್ನು ತಾಳೆ ಹಾಕಿ ನೋಡಿದ್ರೆ ಎಲ್ಲೋ ಒಂದು ಕಡೆ ರುದ್ರನಿಗೆ ಇವೆಲ್ಲ ತುಳುಕು ಹಾಕ್ತಾ ಇದೆಯಲ್ಲ. ನಾನು ನಿಮಗೆ ಇನ್ನು ಎಷ್ಟು ನೀರು ಕುಡಿಸ್ಬೇಕು? ಏನಂದೆ? ನೀರು ಕುಡಿಸ್ತೀನಿ ಅಂದೆ. ಅಮೃತ, ಮೇಲಿರೋರು ಕೆಳಗೆ ಬರ್ತಾರೆ, ಕೆಳಗಿರೋರು ಮೇಲೆ ಹೋಗ್ತಾರೆ. ಕೆಲವು ಮೂರ್ಖರು ಯಾವಾಗಲೂ ತಮ್ಮ ಕೈಯೇ ಮೇಲೆ ಅಂತ ಅಂದ್ಕೊಂಡಿರ್ತಾರೆ. ಏನಿದು? ತುರ್ಕೆ ಸೊಪ್ಪಿನ ಪುಡಿ. ತುರ್ಕೆ ಸೊಪ್ಪಿನ ಪುಡಿನ ಇದನ್ಯಾಕ ಮೇಲ್ ತಂದಿಟ್ಟೆ? ಈ ತುರ್ಕೆ ಸೊಪ್ಪಿನ ಪುಡಿನ ಆ ಹಿರಣ್ಮಯಿ ಭಕ್ತರಿಗೆಲ್ಲ ಕೊಡ್ತಿರೋ ವಿಭೂತಿಯಲ್ಲಿ ಬೆರೆಸ್ಬೇಕು. ಎಲ್ರಿಗೂ ಮೈ ಕೆರ್ತಾಗುತ್ತೆ. ಅದಾದ್ಮೇಲೆ ಜನಗಳು ಅವಳನ್ನ ಒದ್ದೋಡಿಸ್ತಾರೆ. ಏನಾಯ್ತು ನೋಡು, ನೀನು ಹಚ್ಚಿದ ವಿಭೂತಿಯಿಂದ ಹಣೆ ಕೆರ್ಕೊಂಡು ಏನಾಗಿದೆ ಅಂತ ನಮ್ಗ ಹಿಂಸೆ ಇಳ್ದು ಹೋಗ್ಬೇಕು. ಡಾಕ್ಟರ್, ನನ್ನ ಮಗಳಿಗೆ ಏನಾಗಿದೆ ಡಾಕ್ಟರ್? ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಈಗಷ್ಟೇ ಲ್ಯಾಬ್ ರಿಪೋರ್ಟ್ ಬಂದಿದೆ. ಅದ್ರ ಪ್ರಕಾರ ಮಾಯಾ ತಿಂದಿರೋ ಊಟದಲ್ಲಿ ವಿಷ ಇದೆ. ಸೈನ್ ಹಾಕ್ಸ್ಕೊಂಡು ಆಪರೇಷನ್ ಮಾಡ್ತೀವಿ. ಬದುಕ್ತಾರೋ ಇಲ್ವೋ ಅನ್ನೋದು ಇನ್ನು 2-3 ಗಂಟೆ ಆದಮೇಲೆ ಹೇಳೋಕ್ಕಾಗೋದು. ಏನದು? ಒಡವೆ. ಏನ್ ಪಾಲಿಶ್ ಮಾಡೋ ಅಂಗಡಿ ಇಟ್ಟಿದ್ದೀನಿ ಅನ್ಕೊಂಡಿದ್ದೀರಾ? ಅಯ್ಯೋ ಸರ್, ಇದು ತುಂಬಾ ಕಾಸ್ಟ್ಲಿ ಒಡವೆ ಸರ್. ನೀವು ಕೇಳಿದ 25 ಲಕ್ಷಕ್ಕಿಂತ ಜಾಸ್ತಿ ಇದೆ. ಹಾ, ಕೋರ್ಟಲ್ಲಿ ನಿಮ್ಮಿಬ್ಬರಿಗೂ ಡಿವೋರ್ಸಿಗೆ ಒಪ್ಪಿಗೆ ಇದೆಯಾ ಅಂತ ಕೇಳ್ತಾರೆ. ನಿನಗೆ ಒಪ್ಪಿಗೆ ಇದೆ, ಅವಳಿಗೂ ಅದೇ ಬೇಕಾಗಿರೋದು. ಅಲ್ಲಿ ನೋಡು, ನೆನ್ಸ್ಕೊಂತಿದ್ದಾಗೆ ಕಣ್ಮುಂದನೇ ಬಂದಿದ್ದಾಳೆ. ಅದು ನಾಳೆ ಅವ್ರ ಜೊತೆ ಬಾಳೋರ್ ಜೊತೆ. ರಾಮೂರೇ ಮಾ ಅಲ್ಲ, ಮೇ ಬರೀರಿ. ಅದೇ ನೀವೇ ಹೊಸ ಹೇಳ್ಕೊಡಿ. ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮರಾಧೆಗಾತು ಆಡುತ್ತಿಹನು ಏನೋ ಮಾತು ರಾಧೆ ನಾಚುತ್ತಿ. ಲಕ್ಕಿಯವರೇ ಬನ್ನಿ, ಊಟಕ್ಕೆ ತಟ್ಟೆ ಇಡ್ತೀನಿ. ಏನು ಹುಡುಗು ಮಿಂಚಂದ್ರೆ ಭಯನಾ? ಇಲ್ಲಪ್ಪ, ನಂಗೆ ಯಾಕೆ ಭಯ? ನಂಗೇನು ಹೆದರಿಕೆನೇ ಇಲ್ಲ.